ನಿಮ್ಮ ಚುನಾವಣೆಗೆ ಯಾವ ರೀತಿ ತಯಾರಿದೆ ಅಂತ ಮುಂದೆಷ್ಟು ಪ್ರಚಾರಕ್ಕೆ ಯಾರ್ಯಾರೆಲ್ಲ ಬರ್ಬೋದು ಮೇಡಮ್? ಕಳೆದ ಬಾರಿ ಯಶ್ ಅವರು ದರ್ಶನ್ ಅವ್ರ ಜೊತೆ ನಿಂತ್ಕೊಂಡು ಪ್ರಚಾರ ಮಾಡಿದ್ರು, ಈ ಸತಿನೂ ಕೂಡ ಅದೇ ರೀತಿ ಆಗುತ್ತಾ ಅಲ್ಲ ನೋಡಿ, ಆ ಥರ ನಿರ್ದಿಷ್ಟವಾದ ಪ್ಲ್ಯಾನು ಅಥವಾ ಯಾರನ್ನೋ ಮಾತಾಡಿಸಿ ಮಾಡಿಲ್ಲ ನಾನು. ಯಾಕೆಂದರೆ ಕಳೆದ ಬಾರಿ ನಾನು ನಿಂತ್ಕೊಂಡಿದ್ದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ, ಅದು ನನ್ನ ಮೊದಲನೇ ಚುನಾವಣೆ. ರಾಜಕೀಯದ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ನಾನು ಫಸ್ಟ್ ಟೈಮ್ ನಿಂತಿರೋದು. ಹೌದು, ನಾನು ಬೇಕಾದವರೆಲ್ಲ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಸಿಟುವೇಶನ್ ಬೇರೆ ಥರ ಇರುತ್ತೆ. ಯಾಕೆಂದರೆ ನಾನು ಒಂದು ಪಕ್ಷದ ಒಂದು ಚಿಹ್ನೆಯಿಂದ ನಾನು ನಿಂತ್ಕೊಳ್ತೀನಿ. ಆವಾಗ ಪಕ್ಷ ಏನು ಹೇಳ್ತಾರೆ, ಪಕ್ಷದ ಲೀಡರ್ಸು ಇರ್ತಾರೆ ನನ್ನ ಜೊತೆಯಲ್ಲಿ. ಸೊ ಇದು ಅದೇ ಟೈಪ್, ಅದೇ ಫಾರ್ಮ್ಯಾಟಲ್ಲಿ ಅದೇ ರೀತಿ ನಡೆಯೋ ಒಂದು ಚುನಾವಣೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ರೀತಿ ಇರುತ್ತೆ. ಸೊ ಮಾಡೋ ಒಂದು ಕ್ಯಾಂಪೇನ್ ಇರಲಿ, ಪ್ರಚಾರ ಇರಲಿ, ಆ ಹೋರಾಟ ಇರಲಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲ, ಬಂದರೆ ಖಂಡಿತ ಬಲನೇ ಇರುತ್ತೆ. ನಮ್ಮ ಜೊತೆಯಲ್ಲಿ ಆವಾಗ ಯಾರಿದ್ರೋ ಈಗಲೂ ಎಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಆವಾಗ ಅವ್ರು ಮಾಡಿದ್ದು ನಿಜಕ್ಕೂ ನಾನು ಹೇಳಬೇಕು ಅಂದರೆ ಅದರ ಹೆಸರು ಬರೀ ಸಪೋರ್ಟ್ ಅಲ್ಲ, ಅದು ಅವರು ತ್ಯಾಗ ಮಾಡಿದ್ದು ನನಗೋಸ್ಕರ. 20-25 ದಿವಸ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದ ದೊಡ್ಡ ಸೂಪರ್ ಸ್ಟಾರ್ಸು. ಇತಿಹಾಸದಲ್ಲೇ ನಿಮಗೆ ಪ್ರಪಂಚದಲ್ಲೆಲ್ಲೂ ಆ ರೀತಿ ಒಬ್ಬರು ಪರ ನಿಂತ್ಕೊಂಡು ಯಾವುದೇ ಅವರ ಸ್ವಾರ್ಥ ಇಲ್ಲದೇ ಯಾವುದೂ ಎದುರು ನೋಡದೆ ಅವ್ರು ನನ್ನ ಪರ ನಿಂತಿದ್ರಲ್ಲ, ಅದೇ ಒಂದು ಇತಿಹಾಸ, ಅದೇ ಒಂದು ದೊಡ್ಡ ಸಾಹಸ ಅವ್ರು ಮಾಡಿದ್ದು. ಏನನ್ನೂ ಲೆಕ್ಕಿಸ್ದೇನೆ ಅವರು ನನ್ನ ಜೊತೆಯಲ್ಲಿ ನಿಂತಿದ್ದು. ಪದೇ ಪದೇ ನೀವೆಲ್ಲ ಬಿಟ್ಟು ನನ್ನ ಜೊತೆಲಿ ಬನ್ನಿ ಅಂತ ಕೇಳೋದು ಸರಿನಾ ಅಂತ ನೀವೇ ಯೋಚನೆ ಮಾಡಿ. ನನಗೆ ಮನಸ್ಸು ಒಪ್ಪಬೇಕಲ್ಲ ಆ ಥರ. ಪ್ರತಿ ಸಲ ನೀವು ಈಗ ಯಶೋ ದರ್ಶನೋ ಒಂದು ಮೂವಿ ಮಾಡ್ತಿರ್ತಾರೆ, ಅವ್ರಿಗೆ ಪರ್ ಮೂವಿ ಎಷ್ಟು ಜನ ಅವ್ರನ್ನ ಕಾಯ್ಕೊಂಡಿರ್ತಾರೆ, ಎಷ್ಟು ಜನರ ಒಂದು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು, ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರಾಗಲಿಂದ. ಅಷ್ಟೇ ಅಲ್ಲ, ಅವರು ತಗೊಳ್ಳೋ ಒಂದು ರೆಮ್ಯೂನ್ರೇಷನೇ ಇರಲಿ, ಒಂದು 10 ದಿನ 20 ದಿನ 30 ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಪ್ರತಿ ಸಲ ನನ್ನ ಜೊತೆಗೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿ ಇಲ್ವೇನೋ. ಬಟ್ ಖಂಡಿತ ಅವ್ರು ಬರೋದಿದ್ದರೆ ಹಾರ್ಟಿಲಿ ನಾನು ವೆಲ್ಕಮ್ ಮಾಡ್ತೀನಿ. ಅದು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದರಲ್ಲಿ ಎರಡನೇ